ಯಪ್ಪ ಕುಡಕ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುಂದಗಿಗೆ ಇಟ್ಟನು ಕೊಡಗೋಲ ಜೋಡಿ ಬಾಳೆ ಮಾಡುದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡದ ಗಂಡನ ಜೋಡಿ ಜೀವನ ಸಾಗಿಸೋದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಅಂತ ಕೆಳಗಾಲ ಕುತ್ತಗಿಗೆ ಇಟ್ಟಂಗೋ ಕೊಡಗೋಲ ಅಂತ ಕೆಳಗಾಲ ಕುತ್ತಗಿಗೆ ಇಟ್ಟಂಗೋ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕೊಳ ರಾತ್ರಿ ಹಗಲ ಕುಡ್ದ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕೊಳ ರಾತ್ರಿ ಹಗಲ ಯಾಗದ ಸೂತಿನ ತೆಗೆದ ಹೇಳತ್ತೀನಿ ಮಾಡ್ಬ್ಯಾರಿ ದೈವ ನೀವು ಬಲ್ಬಲ ಕುಷ್ಟಿಗೆ ತಾಲೂಕದಾಗ ಕೆಟ್ಟ ಘಟನೆ ನಡೀತೋ ಕರ್ನಾಟಕ ಕೊಪ್ಪಳ ಜಿಲ್ಲಾ ಹೆಣ್ಣ ಮಗಳು ಹುಟ್ಟಿ ತಾಯಕ್ಕ ಬಂದಾಳ ತಾಯ ತಂದೆಗೆ ಬಾಳ ಎದೆ ಚಲ್ಲ ವಯಸ್ಸಿನ ಹೆಣ್ಣು ಮಗಳಿಗೆ ಮನೆಯಾಗಿಟ್ಟುವುದು ಅಂದ್ರ ಹಡದವ್ರ ಮ್ಯಾಲ ಬರತವ್ರಿ ಗುಲ್ಲ ಬ್ಯಾಳದ ಮಗಳಿಗೆ ಮನೆಯಾಗಿಟ್ಟುವುದು ಅಂದ್ರ ಹೆತ್ತವ್ರ ಮ್ಯಾಲ ಬರತವ್ರಿ ಗುಲ್ಲ ಯವ್ವ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸೋದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಅಂತ ಕೆಳಗಾಲ ಕುತ್ತಗಿಗೆ ಇಟ್ಟಂಗೋ ಕೊಡಗೋಲ ಅಂತ ಕೆಳಗಾಲ ಕುತ್ತಗಿಗೆ ಇಟ್ಟಂಗೋ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ
ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹಳ್ಳಿ ಊರಾಗ ಒಂದು ಒಳ್ಳೆ ಮನಿತನ ಬಂತು ಕೂಡ್ಯಾರ ಗುರು ಹಿರಿಯರು ಎಲ್ಲ ಮನಿತನ ಪದ್ಧತಿ ಆಗು ಹುಡುಗನ ನೋಡ್ಯಾರ ಏನು ಇನ್ನು ಚಟ ಇಲ್ಲ ಗುರುವ ಹಿರಿಯರು ಕೂಡಿ ಮದುವೆ ಮಾಡ್ಯಾರ ಹುಡುಗ ಹುಡುಗಿ ಒಪ್ಪಿದ ಮ್ಯಾಲ ಗಂಡನ ಮನೆಗೆ ಕಳಿಸ್ಯಾರ ಮಗಳಿಗೆ ತವರ ಮನೆಯ ನಿನಗ ಸ್ಥಿರವಲ್ಲ ಗಂಡನ ಮನೆಗೆ ಕಳಿಸ್ಯಾರ ಮಗಳಿಗೆ ತವರ ಮನೆಯ ನಿನಗ ಸ್ಥಿರವಲ್ಲ ಯವ್ವ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸೋದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಎಂತ ಕೆಡಗಾಲ ಕುತ್ತಗಿಗೆ ಇಟ್ಟಂಗ ಕೊಡಗೋಲ ಎಂತ ಕೆಡಗಾಲ ಕುತ್ತಗಿಗೆ ಇಟ್ಟಂಗ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅದರ ಕಣ್ಣೀರ ಕುಳ್ಳ ರಾತ್ರಿ ಹಗಲ ಹುಡುಕ ಗಂಡನ ಜೋಡಿ ಜೀವನ ಮಾಡುದು ಅದರ ಕಣ್ಣೀರ ಕುಳ್ಳ ರಾತ್ರಿ ಹಗಲ ಚಂದಾಗಿ ಸಂಸಾರ ನಡೆದಾಗ ಕೇಳರಿ ಬೆರೆಸಿದಂಗ ಸಕ್ಕರೆ ಹಾಲ ಮದುವೆ ಪಾರ್ಟಿ ಅಂತ ಗೆಳೆಯರು ಕೂಡಿಕೊಂಡು ಪಾರ್ಟಿ ಮಾಡ್ಯಾರ ಒಂದು ಸಾಲ ಎಂಟು ಮಂದಿ ಗೆಳೆಯರು ಎಲ್ಲರೂ ಕಳೆದಾಗ ಪಾರ್ಟಿ ಮಾಡ್ಯಾರಪ್ಪ ಮ್ಯಾಲಿಂದು ಮ್ಯಾಲ ಕುಡಿಯೋದು ತಿನ್ನೋದು ಚಟ ಬಿತ್ತು ಹುಡುಗಾಗ ನಡೆಯು ಬಂಡಿಗೆ ಬಿಚ್ಚಿದಂಗೋ ಕೀಲ ಕುಡಿಯೋದು ತಿನ್ನೋದು ಚಟ ಬಿತ್ತು ಹುಡುಗಾಗ ನಡೆಯು ಬಂಡಿಗೆ ಮುರದಂಗೋ ಕೀಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡೋದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸೋದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಎಂತ ಕೆಡಗಾಲ ಕುತ್ತಗಿಗೆ ಇಟ್ಟಂಗು ಕೊಡಗೋಲ ಎಂತ ಕೆಡಗಾಲ ಕುತ್ತಗಿಗೆ ಇಟ್ಟಂಗು ಕೊಡಗೋಲ ಹುಡುಗ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ
ಗಂಡನ ಜೋಡಿ ಜೀವನ ಸಾಗಿಸುದು ಅಂದರ ಕಣ್ಣೀರ ಕುಳರಾತ್ರಿ ಹಾಗಲ ಅಂತ ಕೆಡಗಾಲ ಕುತ್ತಗಿಗೆ ಕೊಡಗೋಲ ಅಂತ ಕೆಡಗಾಲ ಕುತ್ತಗಿಗೆ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳ್ವೆ ಮಾಡುವುದಂದ್ರ ಕಣ್ಣೀರ ಕುಳರಾತ್ರಿ ಹಗಲ ಹುಡುಕ ಗಂಡನ ಜೋಡಿ ಜೀವನ ಮಾಡುವುದಂದ್ರ ಕಣ್ಣೀರ ಕುಳರಾತ್ರಿ ಹಗಲ ಅಂತದ್ರೊಳಗ ಎರಡು ಮಕ್ಕಳು ಹುಟ್ಟ್ಯಾವ ರೂಪದಲ್ಲಿ ಅವು ಬಲು ಮಿಗಿಲ ಹೊಟ್ಟಿ ಹಸದು ಮಕ್ಕಳು ಹೊರಳಿ ಆಡಿ ಎಳುತ್ತಾವ ಉಣ್ಣಕ್ಕ ಇಲ್ಲ ಅದೇ ರಾತ್ರಿ ಹಗಲ ಮಕ್ಕಳ ನೋಡಿ ತಾಯಿ ಬೆಕ್ಕ ತಪ್ಪಿ ತಂಡ ಮೈ ಮ್ಯಾಲ ಮುಗಿದ ಸರದ ಕುಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ಮೈ ತೊಗಲ ಏ ಸರದ ಕುಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯವ್ವ ಕುಡಕ ಯಪ್ಪ ಕುಡಕ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳರಾತ್ರಿ ಹಗಲ ಅಂತ ಕೆಡಗಾಲ ಕುತ್ತಗಿಗೆ ಕೊಡಗೋಲ ಅಂತ ಕೆಡಗಾಲ ಕುತ್ತಗಿಗೆ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳ್ವೆ ಮಾಡುದು ಅಂದ್ರ ಕಣ್ಣೀರ ಕೊಡರಾತ್ರಿ ಹಗಲ ಹುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕೊಡರಾತ್ರಿ ಹಗಲ ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ ಆಕಿನ ಕಷ್ಟ ದೇವರ ಬಲ್ಲ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಮನಿತನದೊಳಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಇಲ್ಲ ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹೌದು ಹೌದು ಆ ಮಗಳು ಹುಟ್ಟಿ ಬಂದ ಕೂಡಲೇನೆ ಹಾ ತಾಯಿ ತಂದಿಗೆ ಆಯಿ ಮುತ್ಯಾಗ ಬಂದು ಬಳಗಕ್ಕೆ ಎಲ್ಲರಿಗೂ ಖುಷಿ ಆಯ್ತು ಹೌದು ಯಾಕ ಯಾಕ ಬಹಳ ದಿವಸದ ಮ್ಯಾಗ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಅಂತ ಹೇಳಿ ಹೇಳಿ ಎಲ್ಲರಿಗೆ ಆನಂದ ಆಯ್ತು ಹೌದು ಆ ಮಗಳಿಗೆ ಹೂ ಬೆಳೆಸ್ಲಂಗ್ ಬೆಳೆಸಿದ್ರು ಬೆಳೆಸಿದ್ರು ಹೆಂಗ್ ಬೆಳೆಸಿದ್ರು ಹೂ ಬೆಳೆಸಿದಂಗ ಏನೋ ಒಂದು ಕುಂದು ಕೊರತಿ ಬರ್ಲಾರ್ದಂಗ ಹಾ ಆಕಿನ ಕಣ್ಣಾಗ ನೀರು ಬರ್ಲಾರ್ದಂಗ ಹೌದು ಒಟ್ಟ ಆಕಿ ಏನೂ ತೊಂದರೆ ಆಗ್ಲಾರ್ದಂಗ ಬೆಳೆಸಿದ್ರಪ್ಪ ಎಲ್ಲ ಮನೆ ಮಂದಿ ಕೂಡಿ ಬೆಳೆಸಿದ್ರು ಹೌದು ಅದೇ ಮಗಳು ಪ್ರಾಯಕ್ಕೆ ಬಂದಳು ಬಂದ್ರು ಪ್ರಾಯಕ್ಕೆ ಬಂದ ಕೂಡಲೇ ಎಲ್ಲರಿಗೆ ಚಿಂತೆ ಆಗ್ಲಕತ್ತು ದುಃಖ ಆಗ್ಲಕತ್ತು ಅಲ ಕತ್ತು ಯಾಕ ಯಾಕ ನಮ್ಮ ಮಗಳಿಗೆ ನಾವು ಹೂ ಬೆಳೆಸ್ದಂಗ ಬೆಳೆಸೀವಿ ಬೆಳೆಸಿರಿ ಮಗಳು ಪ್ರಾಯಕ್ಕೆ ಬಂದಾಳ ಬಂದಾಳ ಪ್ರಾಯಕ್ಕೆ ಬಂದಿದ ಮಕ್ಕಳಿಗೆ ಮನ್ಯಾಗ ಇಟ್ಕೊಂಡು ಕುಂಡ್ರದ ತಾಯಿ ತಂದಿಗೆ ಹಾ ಒಳ್ಳೇದ್ ಮಾತಲ್ಲ ಅಲ್ಲ ಕೆಟ್ಟ ಮಾತು ಬರ್ತಾವ ಹೌದು ನಮ್ಮ ಮಗಳು ಒಂದಿಲ್ಲ ಒಂದ್ ದಿವಸ ನಮಗ್ ಬಿಟ್ಟು ಬ್ಯಾರೆ ಮನೆಗೆ ಹೋಗ್ತಾಳ ಹೋಗ್ತಾಳ ಏನ ಗಂಡ ಚಲೋ ಸಿಗ್ತಾನೋ ಏನ್ ಕೆಟ್ಟವ್ ಸಿಗ್ತಾನೋ ಸಿಗ್ತಾನು ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗ್ಬೇಕಾದ್ರೆ ಬಹಳ ದುರ್ಲಭ ಅದ ಹೊರ್ಲಬಾರ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ಹೊರನೆ ಸಿಕ್ಕರೆ ಸಾಕು ಅಂತೇಳಿ ಹಾ ಎಲ್ಲಾರು ಕೂತ್ ಮಾತಾಡ್ತಿದ್ರು ಹೌದು ಹೌದು ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ಹೊರನೆ ಅವ್ರ ಮನಿಗ್ ಬತ್ತು ಬಂತು
ಬತ್ತು ಹಾ ಆ ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಹುಡುಗ 25,000 ಪಗಾರ ಇತ್ತು. ಇತ್ತು ಒಂದು ಅಡಿಕೆ ಒಳಗೆ ಚಟ ಸಹಿತ ಹುಡುಗ ಇದ್ದಿದ್ದಿಲ್ಲ. ಏ ಫಿಕ್ಸ್ ಗಪ್ಪ ರವಿ ಒಂದು ಅಡಿಕೆ ಒಳಗೆ ಚಟ ಸಹಿತ ಹುಡುಗ ಇದ್ದಿದ್ದಿಲ್ಲ. ಯಾರಾದ್ರೂ ಸೋಪು ಕೊಟ್ಟರೆ ಕಿಶೆದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ. ಅಷ್ಟು ಒಳ್ಳೆಯವಿದ್ದ ಹೌದು. ಹುಡುಗ ಕಡೆಯವ್ರಿಗೆ ಇಷ್ಟ ಆದ. ಎಷ್ಟು ಹೊಂಡ ಎಷ್ಟು ಬಂಗಾರ ಬೇಡ್ತಾರೋ ಅಷ್ಟು ಕೊಟ್ಟು ಲಗ್ನ ಮಾಡಿ ಗಂಡನ ಮನೆಗೆ ಕಳಿಸುವಂತ ಸಮಯದೊಳಗೆ ಮಗಳಿಗೆ ಹೇಳ್ತಾರ, ಏನತ್ತ ಯವ್ವಾ ಈ ಮನಿ ಒಳಗ ನೀನು ಹೂ ಬೆಳೆದಂಗ ಬೆಳೆದಿದ್ದಿ, ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ, ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಸರಿ, ಏನಾದ್ರೂ ಕಷ್ಟ ನಷ್ಟಗಳು ಬಂದು ಅಂದ್ರ ಅದು ತಗೊಂಡು ಬಂದು ತಾಯಿ ತಂದೆ ಮುಂದೆ ಹೇಳಿ ನಮ್ಮ ಮನಸ್ಸು ನೋಯಿಸಿ ಬೇಡ. ಅಲ್ಲಿ ಅತ್ತಿ ಮಾವನ ತಾಯಿ ತಂದೆ ತಿಳಿ, ಗಂಡನೇ ದೇವರ ತಿಳಿ, ಅವ್ರ ಸೇವಾ ಮಾಡ್ದಿ ಅಂದ್ರ ನಿನ್ನ ಹೆಸರು ಬರ್ತದ, ನಮ್ಮ ಹೆಸರು ಬರ್ತದ, ನಮ್ಮ ಮನಿತನ ಹೆಸರು ಬರ್ತದ, ನಮ್ಮ ಮನಿತನ ಹೆಸರು ಉಳಿಸು ಮಗಳ ಅಂತೇಳಿ ಎಲ್ಲರೂ ಬುದ್ಧಿ ಮಾತು ಹೇಳಿ ಮಗಳಿಗೆ ಕಳಿಸಿದ್ರು. ಮಗಳ ಗಂಡನ ಮನೆಗೆ ಮೆಡ್ಲಿಕ್ಕೆ ಬಂದಳು. ದೇವ್ರು ಮುಗಿತು, ದಿಂಡ್ರು ಮುಗಿತು, ಎಲ್ಲಾ ಕಾರ್ಯಕ್ರಮ ಮುಗಿದು ಕೂಡಲೇ ಹೆಂಡತಿ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ ಏನು ಹೋಗಲ್ಲಪ್ಪ ಹಡಿಬಿಟ್ಟು ತಂದಾಕ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಟಾಟಾ ಮಾಡಿ ಕಂಪನಿ ಕೆಲ್ಸಕ್ಕೆ ಹೋದ. ಕಂಪನಿ ಒಳಗೆ 7 ಮಂದಿ ದೋಸ್ತರು ಇದ್ರು. ಇದ್ರಪ್ಪ ದೋಸ್ತರು ಎಷ್ಟು ಮಂದಿ? 7 ಮಂದಿ ದೋಸ್ತರು ಅತ್ತಾರ. ಏನತ್ತ ದೋಸ್ತ ಲಗ್ನ ನಮ್ಕಿಂತ ಮೊದಲು ಮಾಡ್ಕೊಂಡು ಲಗ್ನ ಭಾರಿ ಆಯ್ತು, ಎಲ್ಲ ಮುಗಿತ್ತು. ಮತ್ತ ಮ್ಯಾರೇಜ್ ಪಾರ್ಟಿ ಯಾವಾಗ ಕೊಡ್ತೀವೋ ಅಂತ ಕೇಳಿದ್ರು ಅವ್ರು. ಹೌದು, ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವಿ ಅಂತ ಕೇಳಿದ್ರಪ್ಪ. ಅವಾಗ ಲಗ್ನ ಹೇಳ್ತಾನ, ಯಾನ್ ಹೇಳ್ದ? ವಿಚಾರ ಮಾಡ್ಬೇಡ್ರು, ಹೌದು ಕಿಶಿಯಾದಾಗ 10,000 ರೂಪಾಯಿ ಅದಾವ, ಇದು ಒಟ್ಟು ಆಗತ್ತಾನ, ಏನ್ ಮಾಡ್ತೀರಿ ಮಾಡಕತ್ತೀರಿ ನಡೀರಿ ಅಂತ ಹೇಳಿ ಅವತ್ತೇ ರಜೆ ಹಾಕಿ ದಾರು ತಂದ್ರು, ಅಡಿಗೆ ಮಾಡಿದ್ರು, ಎಲ್ಲಾ ಮಾಡಿದ್ರು. ದಾರು 7 ಗ್ಲಾಸ್ದಾಗ ದೋಸ್ತರು ಅವ್ರು 7 ಗ್ಲಾಸ್ ಹಾಕೋಲಿಲ್ಲ. ಎಷ್ಟು ಗ್ಲಾಸ್ ಹಾಕಿದ್ರಪ್ಪ? 8 ಗ್ಲಾಸ್ ಹಾಕಿದ್ರು. ಹೌದು, ಎಲ್ಲರೂ ತಮ್ಮ ಮುಂದೆ ಒಂದೊಂದು ಇಟ್ಕೊಂಡು 8ನೇ ಗ್ಲಾಸ್ ತಂದು ಅವನ ಮುಂದೆ ಇಟ್ರು. ಲಗ್ನ ಆದವನ ಮುಂದೆ ಇಟ್ರು. ಅವಾಗ ಲಗ್ನ ಆದ ಹೇಳ್ತಾನ, ಏನ್ ಹೇಳ್ದ? ದೋಸ್ತ್ ನನಗ್ ಬ್ಯಾಡ ಅಂತ ಹೇಳ್ದ. ಅವಾಗ 7 ಮಂದಿ ಇರ್ತಾರ ಅವ್ರು. ಏನಂದ್ರು? ಮಗನ 8 ಮಂದಿ ಗೆಳೆಯರು, ಜೀವದ ಗೆಳೆಯರು ಇದ್ದೀವಿ ನಾವು. ಅದೇವಿ ಒಂದ್ ದಿವ್ಸ ಒಬ್ಬರು ಬಿಟ್ಟು ಒಬ್ರು ಏನು ಮಾಡಿಲ್ಲ ನಾವು. ಎಲ್ಲ ದಾರು ಇವತ್ತು ನೀ ಕುಡಿದ್ರೆ ಪಾರ್ಟಿ, ನೀ ಕುಡಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ ಮಗನ ಅಂದ್ರ ಅವ್ರು. ಹೌದು, ದೋಸ್ತರು ಮಾತು ಮೀರಬಾರ್ದ ಅಂತ ಹೇಳಿ 1 ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು, ಅದೊಂದು ಕುಡ್ದ. ಹಿಂಗ 5-6 ಗ್ಲಾಸ್ ಹಾಕಿದ್ರು. ನಿಶೆ ಹೆಚ್ಚಾಯ್ತು, ಚಿತ್ತ ಹಾರಿಬಿದ್ದೀವ. ಹೌದು, ತಾಕದ ಕಮ್ಮ, ಚಿತ್ತ ಹಾರಿಬಿದ್ದ. ಹೆಣ ತಂದ ಮನೆ ಒಕ್ಕಾಡಿದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬದ ಲಗ್ನ, 4 ದಿನ ಬಿಟ್ಟು ಒಬ್ಬದ ಲಗ್ನ, 4 ದಿನ ಬಿಟ್ಟು ಒಬ್ಬದ ಲಗ್ನ, 8 ಮಂದಿ ಲಗ್ನ ಆಗಿ ಹೋಯ್ತು. 8 ಪಾರ್ಟಿ ಆದವು. ಹೌದು, ಮೊದಲ ಲಗ್ನ ಆದ್ರೆ ದಾರು ಕೂಡ ಚಟ ಬಿತ್ತು. ಬಂಗಾರ ಅಂತ 2 ಮಕ್ಕಳು ಹುಟ್ಟಿದ್ದು. ಚೊಚ್ಚಿನ ಗಂಡಸ ಮಗ, ಮರ್ಚಿನ ಹೆಣ್ಮಗಳು. ಆ ಮೊಮ್ಮಕ್ಕಳ ಮುಖ ನೋಡಿ ಆಯ್ ಮುತ್ತಿ ಅಂತಾರ. ಏನಂದ್ರು? ಇವ ದಿನಾಲು ದಾರು ಕುಡಿದು ಮನಿಗೆ ಬರ್ಲಕತ್ತ. ಇವ ಸಂಸಾರ ಹಾಳು ಮಾಡ್ಕೊತಾನ. ಇವನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕಂತೇಳಿ ಅವಾಗ ತಾಯಿ ತಂದೆ ಅಂತಾರ. ಏನಂತಾರ ಅಂತ ಕೇಳಿದ್ರ, ಏನಂತ? ಯಪ್ಪ, ನಿನಗ ಸಂಸಾರ ಹಾದಿ ಗೊತ್ತಿಲ್ಲ. ಸಂಸಾರ ಹಾದಿ ನಿನಗ್ ಗೊತ್ತಿಲ್ಲ. ಸಂಸಾರ ಹಾದಿ ನಿನಗ್ ಗೊತ್ತಾಯ್ತು ಅಂದ್ರೆ ನೀ ದಾರು ಕೂಡ ಚಟ ಬಿಡ್ತಿ. ಸಂಸಾರ ಬೆನ್ನಿಗೆ ಹತ್ತದ ನಿನಗಂತ ಹೇಳಿ 20 ಎಕರೆ ಹೊಲ, 1 ಮನಿ ಕೊಟ್ಟು ಮಗನಿಗೆ ಬ್ಯಾರೆ ಹಾಕಿದ್ರು. ಯಾಕ್ರಿ? ಸಂಸಾರ ಬೆನ್ನಿಗೆ ಹತ್ತಲ ಅಂತ ಹೇಳಿ ಹೊರಗೆ ಹಾಕಿದ್ರು. ಇವೇನು ಸಂಸಾರ ಬೆನ್ನಿಗೆ ಹತ್ತುವಲಿಲ್ಲ, ಇವ ದಾರದ ಬೆನ್ನಿ ಹತ್ತದ. ಹೌದು, 2ನೇ ವರ್ಷದಾಗ 20 ಎಕರೆ ಹೊಲ ಮಾರ್ದ, ಬಿಲ್ಡಿಂಗ್ ಮನಿ ಮಾರ್ದ, ಊರ್ ತುಂಬ ಸಾಲ ಮಾಡ್ದ. ಯಾರು 10 ರೂಪಾಯಿ ರೊಕ್ಕ ಕೊಡಲಾದ್ರು ಅಷ್ಟು ವಜ್ಜೆ ಅದ. ಅವಾಗ ಒಂದ್ ದಿವಸ ಬಂದು ಹೆಂಡತಿ ಕೇಳ್ತಾನ, ಏನಂತ? ನೋಡು, ನನಗ ದಾರು ಕುಡಿಯ ಚಟ ಅದ. ಹೌದು, ನಿನಗೂ ಗೊತ್ತದ. ಖರೆ ದಾರು ಕುಡಿದ್ರೆ ನನಗೆ ನಿಂದ್ರಲಿಕ್ಕೆ ಶಕ್ತಿ ಬರ್ತದ. ದಾರು ಕುಡಿಲ್ಲ ಅಂದ್ರೆ ನನ್ನ ಕೈ ಕಾಲು ನಡುಗುತ್ತಾವ. ನನಗೆ ನಿನ್ನ ಬರ್ಲಿಕ್ಕೆ ರೊಕ್ಕ ಕೊಡು, ನಾ ದಾರು ಕುಡಿದು ಬರ್ತೀನಿ ಅಂತ ಹೇಳ್ದ. ಅವಾಗ ಹೆಂಡತಿಗೆ ಸ್ವಲ್ಪ ಸಿಟ್ಟು ಬರ್ತು. ಅವಾಗ ಅತ್ತಾಳ, ಏನಂದ್ರು? ರೀ ಹೊಲ ಮಾರ್ದ್ರಿ, ಮನಿ ಮಾರ್ದ್ರಿ, ಊರ್ ತುಂಬಾ ಸಾಲ ಮಾಡಿದ್ರಿ, ಒಂದೋ ದಿವಸ ನಿಮಗೆ ಇದ್ರಲಿಕ್ಕೆ ನಾ ಮಾತಾಡಿಲ್ಲ. ಈಗ ಎಂತ ಪರಿಸ್ಥಿತಿ ಬಂದದ ನಮಗ. ಎಂತದು? ದಿನ ಊರ್ ಬಲಕ್ ನಾ ಕೂಲಿಗೆ ಹೋಲಕತ್ತೀನಿ. ಅದೇ ಕೂಲಿ ಅವ್ರು ಕೊಟ್ಟಿರ್ತಕ್ಕಂಥ
ಬಂದ ರೊಕ್ಕದಿಂದ ಹಾ ನಿಮಗ್ ಊಟ ನನಗ್ ಊಟ ಎರಡು ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲಾಗ್ಯಾವ ಎಂತ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ ನಿಮಗ ನಾಚಿಕೆ ಬರೋಲ್ಲ ಅಂತೇಳಿ ಬೈದ್ರು. ಹೌದು ಒಂದೇ ಮಾತ ಬೈದ್ರು. ನನಗೆ ಬೈತಿ ಅಂತೇಳಿ ಹೆಣ್ಮಗಳಿಗೆ ನೆಲಕಾಯಿ ಕೊಡ್ಲಿಕ್ಕಂತ 6 ವರ್ಷದ ಮಗ ಇದ್ದ 4 ವರ್ಷದ ಮಗಳಿದ್ಳು. ಹೌದು ಯಪ್ಪ ಅವು ಹೊಡಿಬೇಡ ಅಂತೇಳಿ ಕಾಲು ಬೀಳಕತ್ತ ಮಕ್ಕಳು. ಹೌದಪ್ಪ ಹೌದು ಯಪ್ಪ ಅವು ಹೊಡಿಬೇಡ ಅವು ಹೊಡಿಬೇಡ ಅಂತೇಳಿ ಕಾಲು ಬೀಳಕತ್ತು. ಮಕ್ಕಳಿನ ಒದಲಿಕ್ಕತ್ತ ಅವಾಗ ಒದ್ದು ಸಾಕಾಗಿ ದಾರದ ಅಂಗಡಿ ಕಡೆ ಹೋದ ಕೂಡಲೇ ಅಂತ ಗಿರಕಿನ ಗಂಟು ಬಿತ್ತು ದಾರು ಕುಡ್ಕೊತ ಕೂತ್ರು. ಅವಾಗ 6 ವರ್ಷದ ಕೂಸು ತಾಯಿ ಕೇಳ್ತದ, ಏನಪ್ಪ ನಾ ಮುಂಜಾನೆ ಹಿಡಿದು ಏನೂ ಊಟ ಮಾಡಿಲ್ಲ, ನನಗೆ ಏನಾರ ಇದ್ರ ತಿಲ್ಲಕ್ಕೆ ಕೊಡು ತಾಯಿ ಎಲ್ಲಕತ್ತು 6 ವರ್ಷದ ಮಗ. ಹೌದಪ್ಪ ಹೌದು. ನಾ ಮುಂಜಾನೆ ಹಿಡಿದು ಊಟ ಮಾಡಿಲ್ಲ, ನಾನು ತುಂಬಾ ಹಸುವಾಗ್ಯದ, ಏನು ಉಳ್ಳು ಕೊಡು ತಾಯಿ ಅಂದ್ಕೊಳ್ಳಿ. ತಾಯಿ ಹೇಳ್ತಾಳ, ಏನ್ ಹೇಳುದು ದಿನ ನಾ ಕೆಲಸಕ್ಕೆ ಹೋಗ್ತಿದ್ದ, ಅವ್ರ ಪಟ್ಟಿಗೆ ತಂದು ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ದ. ಇವತ್ತು ನಾ ಕೂಲಿಗೆ ಹೋಗಿಲ್ಲ, ಮನೆಗೆ ಏನೂ ಇಲ್ಲ, ನಾ ಏನ್ ತಂದು ಹಾಕ್ಲಿ, ಏನ್ ಮಾಡಿ ಹಾಕ್ಲಿ ಭಗವಂತ ಎಂತ ಹೇಳಕ್ ತಂದಿಲ್ಲ ಅಂತೇಳಿ ತಾಯಿ ಮಕ್ಕಳು ತೆಕ್ಕಿಗೆ ಬಿದ್ದಳಕತ್ರು. ಅವಾಗ 6 ವರ್ಷದ ಕೂಸ ಅಳಬ್ಯಾಡ ಅಂತ ಹೇಳಿ ಆ ಕೂಸಿನ ಬೆಲೆ 5 ರೂಪಾಯಿ ಇದ್ದು ಅಲ್ರಿ. ಎಷ್ಟು ರೂಪಾಯಿ? 5 ರೂಪಾಯಿ. 5 ರೂಪಾಯಿ ಇದ್ದು 5 ರೂಪಾಯಿ ತಗೊಂಡು ಕೂಸ ಮೆಡಿಕಲ್ ಹೋಯ್ತು. ಮೆಡಿಕಲ್ ಹೋಗಿ 5 ರೂಪಾಯಿ ಆ ಮೆಡಿಕಲ್ ಅಣ್ಣನ ಮುಂದಿಟ್ಟು ಕೂಸತ್ತದ. ಏನತ್ತು? ಅಣ್ಣ ಇವು 5 ರೂಪಾಯಿ ತಗೋ, ನನಗೆ ತುಂಬಾ ಹಸು ಆಗ್ಯದ, ಹಸು ಆಗೋದು ಗೋಳಿ ಕೊಡುವಲ್ಲಕತ್ತು 6 ವರ್ಷದ ಮಗ. ಹೌದು ನನಗೆ ತುಂಬಾ ಹಸು ಆಗ್ಯದ, ಈ ಗೋಳಿ ತಗೊಂಡು ನನಗೆ ಒಟ್ಟ ಹಸು ಆಗಬಾರ್ದು, ಅಂತ ಗೋಳಿ ಕೊಡುವಣ ಅಂದ ಕೂಡಲೇ ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು. ಅವಾಗ ಮೆಡಿಕಲ್ ಅಣ್ಣ ಕೇಳ್ತಾನ, ಏನಪ್ಪ ನೀ ಯಾರ ಮಗ ಇದೀಯೋ, ಇಂತ ಗೋಳಿ ಯಾಕೆ ಕೇಳಕತ್ತಿದಿ ಅಂದ ಕೂಡಲೇನೆ ಅವಾಗ 6 ವರ್ಷದ ಮಗ ಹೇಳ್ತಾನ, ಏನ್ ಹೇಳ್ತು? ಅಣ್ಣ ದಿನಾಲು ನಮ್ಮ ಅಪ್ಪ ಕುಡಿತಾನ, ನಮ್ಮ ಅವ್ವ ಹೊಡಿತಾನ, ನಮಗೂ ಹೊಡಿತಾನ, ನನಗೆ ಏನು ತಿಳಿಲಿಕ್ಕತ್ತ ನೋಡು. ಅಂದಿನ ಹಿಡಿದು ನಾ ಹೊಟ್ಟೆ ತುಂಬ ಊಟ ಒಂದು ದಿವಸ ಮಾಡಿಲ್ಲ. ದಿನಾಲು ನಮ್ಮ ಅಪ್ಪ ಹೊಡಿತಾನ, ದಿನಾಲು ನಾವು ಉಪವಾಸ ಮಲ್ಕೋತೀವಿ. ಬೇರೆ ಒಂದೇ ಗೋಳಿ ಕುಡಿದಾಳ, ಮನ್ಯಾಗ ನನ್ನ ತಾಯಿ ಅದಳ, ನನ್ನ ತಂಗಿ ಅದಳ, 3 ಗೋಳಿ ಕುಡೋಣ ಅಂತೇಳಿ ಮೆಡಿಕಲ್ ಅನ್ನ ಕಾಲು ಬೀಳಕತ್ತು. ಅವಾಗ ಕೂಸಿ ಕೈ ಹಿಡಿದು ಎಬ್ಬಿಸತ್ತಾನ, ಏನಂದ? ನನಗ ಹೆಂಡತಿದಾಳ, ನನಗೂ ಮಕ್ಕಳದಾರ, ನನ್ನ ಕೈಯಾರೆ ಇಂಥ ಗೋಳಿನ ಹೆಂಗ್ ಕೊಡ್ಲಿ, ನಿನಗ್ ಗೋಳಿ ಕೊಡಲ್ಲ, 3 ಊಟ ಕೊಡ್ತೀನಿ ಅಂತ ಹೇಳ್ದ. ಹೌದು ಹಸುವಾಗ್ಯದಲ್ಲ, 3 ಊಟ ಕೊಡ್ತೀನಿ ಅಂತ ಹೇಳ್ದ. ಖಾನಾವಳಿಗೆ ಹೋಗಿ 3 ಊಟ ತಂದು ಕೂಸಿನ ಕೈಯ ಕೊಟ್ಟ. ಕೂಸ ಪುಲುಕುಲು ನಕ್ಕೋತ ಮನಿಗೆ ಓಡ್ಕೊತ ಬಂದ ತಾಯಿ ಕೈಯಾಗ 3 ಊಟ ಕೊಟ್ಟು ಹೇಳ್ತದ, ಏನಂತ? ನನಗೆ ತುಂಬಾ ಹಸುವಾಗ್ಯದ, ಮೆಡಿಕಲ್ ಅಣ್ಣ 3 ಊಟ ಕೊಟ್ಟಾನ. ಊಟ ಹೊರಗೆ ತೆಗಿ ತಾಯಿ, ಊಟ ಮಾಡಲಕತ್ತು 6 ವರ್ಷದ ಮಗ. ಅವಾಗ ತಾಯಿ 3 ಊಟ ಹೊರಗೆ ತೆಗೆದಳು. ಮತ್ತ 6 ವರ್ಷದ ಮಗ ಹೇಳ್ತಾನ, ಏನ್ ಹೇಳ್ದ? 3 ಊಟ ಹೊರಗೆ ತೆಗಿಬೇಡ, 2 ಊಟ ಹೊರಗೆ ತೆಗಿ. 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು. ಒಂದು ಊಟ ಅಪ್ಪ ಹಸದ ಬರ್ತಾನ, ಅಪ್ಪಗ ತೆಗೆದಳಕತ್ತ 6 ವರ್ಷದ ಮಗ. ಹೌದು ನೋಡ್ರಿ, ಕಳ್ಳ ಪದ್ದು ಹೋಗ್ಯಾನ, ಹೊಡೆದು ಹೋಗ್ಯಾನ. ಅಂದ ಕೂಡಲೇ ತಾಯಿ ಖುಷಿ ಆಯ್ತು. ಅವಾಗ ತಾಯಿ ಎತ್ತಾಳ, ಏನಂದಳು? ಯಪ್ಪ ಒಂದಲ್ಲ ಒಂದು ದಿವಸ ನಾ ಸಾಯ್ತೀನಿ, ನಿಮ್ಮ ಅಪ್ಪನ ಕೈಗೆ ಸಾಯ್ತೀನಿ ನಾನು. ಯಾಕ್ರಿ? ದಿನ ನಿಮ್ಮ ಅಪ್ಪ ನಿಷೇಧಾಗಿ ಹೊಡಿತಾನ. ಮುಂದೆ ನಾ ಸತ್ತು ಬಳಕ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ಅವಾಗ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ. ಅವಾಗ 6 ವರ್ಷದ ಮಗ ಹೇಳ್ತಾನ, ಏನ್ ಹೇಳ್ದ? ಮುಂದೆ ನಾ ದೊಡ್ಡವಾದ ಅಂದ್ರ ನಿನಗ ಅಪ್ಪಗ ಹೊಟ್ಟಿ ತುಂಬಾ ಊಟ ಹಾಕಿ ನಾನು ಸಂತೋಷದಿಂದ ಮನೆಯಾಗಿಟ್ಟು ನೋಡ್ಕೋತೀನಿ ತಾಯಿ ಅಂತೇಳಿ ಮಗ ಭಾಷೆ ಕೊಡ್ಲಕತ್ತಾನ ತಾಯಿಗೆ. ಇಂತ ಮಕ್ಕಳಿಗೆ ಅಂತ ಹೆಂಡತಿಗೆ ಹುಡುಕ ಗಂಡ ಬಂದು ಏನು ಮಾಡ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದೆ. ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ, ಅಕಿನ ಕಷ್ಟ ದೇವರೇ ಬಲ್ಲ. ರೊಕ್ಕ ಕೊಡಾಳಂತ ಹೆಂಡತಿನ ಮ್ಯಾಲ ತಿಂದನ ಕರ ಮಹಲ್ಲ. ಏನ್ ನಿತ್ಯ
ತನ್ನ ತಲೆ ಮೇಲೆ ಏರಿ ಬಿಟ್ಟ ದೊಡ್ಡ ಕಲ್ಲ ಏನಿತಿಹಾಸ ತಾಯೇನ ಮಕ್ಕಳನ್ನ ಕೊಂದಾನ ತಲೆ ಮೇಲೆ ಏರಿ ಬಿಟ್ಟ ದೊಡ್ಡ ಕಲ್ಲ ಕುಡಕ ಗಂಡನ ಜೋಡಿ ಬಾಳೆ ಮಾಡೋದಂದ್ರ ಕಣ್ಣೀರ ಕುಳ್ಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡೋದು ಅಂದ್ರ ಕಣ್ಣೀರ ಕುಳ್ಳ ರಾತ್ರಿ ಹಗಲ ಜಡಗಾರ ಉಪಗಿಗೆ ಎಂಟು ಗುಡಗೋಲ ಎಂತ ಜಡಗಾರ ಉಪಗಿಗೆ ಎಂಟು ಗುಡಗೋಲ ಗಂಡನ ಜೋಡಿ ಬಾಣ ಮಾಡುದ ಗಂಡನ ಕೊಡಲಾತರಿ ಹಗಲ ಕೊಡದ ಗಂಡನ ಜೋಡಿ ಬಾಳ್ವೆ ಮಾಡುದ ಗಂಡನ ಕೊಡಲಾತರಿ ಹಗಲ ಮಾಡದಿ ಮಕ್ಕಳ ಕೊಂದು ಸುಡಗಾಡ ಮಾಡಿ ನಮ್ಮನಿ ತಾ ಹೋಗಿ ಸೇರಿಕೊಂಡನ ಚೇಲ ಮಜ್ಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯಿತು ಕಲಿಯುಗದ ಕೊಡುತ್ತರ ಈ ನೀರ ಶಿವನಿಗೆ ಶಿವರಾಯ ಹೊರಗೆ ಬರಬೇಡಿ ಪಟ್ಟಣ ಪಕ್ಕತ್ತೆಯ ಜಾಗ ಏ ಭವದಾಗ ಬಂದು ಜಾಗೃತಿ ಇರುವಂತ ಚಟ್ಟದಾಗ ಇತ್ಯಪ್ಪ ನಿಮ್ಮ ಶೀಲ ಹುಟ್ಟಿ ಬಂದ ಮ್ಯಾಲ ಜಾಗೃತಿ ಇರುವಂತ ಚಟ್ಟದಾಗ ಇತ್ಯಪ್ಪ ನಿಮ್ಮ ಶೀಲ ಮಜ್ಜ ಮಜ್ಜ